ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಅಂಗನವಾಡಿ ವರ್ಕರ್ಸ್ ಅಂದರೆ ಕಾರ್ಯಕರ್ತರಾಗಿರ್ಬೋದು ಹಾಗೆ ಸಹಾಯಕಿಯರಾಗಿರ್ಬೋದು ತಮ್ಮೆಲ್ಲರಿಗೂ ಒಂದು ಮುಖ್ಯ ಮಾಹಿತಿ ಹಾಗೆ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು. ತಾವೆಲ್ಲರೂ ಕಾಯ್ತಾ ಇರುವ 6ನೇ ಗ್ಯಾರಂಟಿ ಬಗ್ಗೆ ಒಂದು ಬಹು ಸಿಹಿ ಸುದ್ದಿ ಇದೆ ತಮಗೆಲ್ಲರಿಗೂ ಅಂತಲೇ ಹೇಳ್ಬೋದು. ಹಾಗೆ ಗ್ರ್ಯಾಚ್ಯುಯಿಟಿ ಬಗ್ಗೆನೂ ತಮಗೆಲ್ಲರಿಗೂ ಒಂದು ದೊಡ್ಡ ಬೇಡಿಕೆ ಇತ್ತು. ಹಾಗೆ ಪ್ರತಿ ಸತಿ ಪ್ರತಿಭಟನೆ ಮಾಡಿದಾಗೆಲ್ಲ ತಾವು ಕೇಳೋ ಅಂಥ ಮಾತು ಒಂದೇ ಆಗಿತ್ತು, ಏನಂದರೆ ತಮಗೆಲ್ಲರಿಗೂ ಸರ್ಕಾರಿ ನೌಕರರು ಎಂದು ಪರಿಗಣಿಸಬೇಕು, ಹಾಗೆ ತಮ್ಮೆಲ್ಲರ ಗೌರವಧನನ ಹೆಚ್ಚು ಮಾಡಬೇಕು, ಅದರ ಜೊತೆಗೆ ಗ್ರ್ಯಾಚ್ಯುಯಿಟಿ ಕೊಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಅಂಗನವಾಡಿಯರದು ತುಂಬ ಬಹುದೊಡ್ಡ ಬೇಡಿಕೆ ಆಗಿತ್ತು. ಪ್ರತಿಭಟನೆಯಲ್ಲೂ ಕೂಡ ತಾವು ಈ ಬೇಡಿಕೆನ ಸರ್ಕಾರದ ಮುಂದೆ ಇಡ್ತಾ ಇದ್ರಿ. ಅದಕ್ಕೆ ಏನು ಪ್ರತಿಫಲ ಸಿಕ್ತು? ಹಾಗೆ ಇತ್ತೀಚೆಗೆ 2024 ಆಗಸ್ಟ್ 1ರಂದು ಗುಜರಾತಿನಲ್ಲಿ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳಿಗೆ ಸರ್ಕಾರಿ ನೌಕರರು ಎಂದು ಪರಿಗಣಿಸಿದ್ರು. ಹಾಗೆ ಅವರ ಗೌರವಧನ ಕೂಡ ಹೆಚ್ಚಳ ಮಾಡಿದ್ರು. ಆದರೆ ನಮ್ಮ ಸರ್ಕಾರದಲ್ಲಿ ಅಂದರೆ ನಮ್ಮ ಕರ್ನಾಟಕದಲ್ಲಾಗಿರ್ಬೋದು ಅಥವಾ ಕೇಂದ್ರ ಸರ್ಕಾರ ಆಗಿರ್ಬೋದು ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಅಂಗನವಾಡಿ ವರ್ಕರ್ಸ್ಗಳ ಬಗ್ಗೆ ಅಂತ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಇದೆ. ಅದು ಒಂದು ಪ್ರಶ್ನೆಗೂ ಹಾಗೆ ಇತ್ತೀಚೆಗೆ ಅಂಗನವಾಡಿ ವರ್ಕರ್ಸ್ಗಳ ಪ್ರತಿಭಟನೆ ಸರಣಿ ಇನ್ನೂ ಮುಗಿತಾ ಇಲ್ಲ ಅಂತಲೇ ಹೇಳ್ಬೋದು. ಹಾಗೆ AIPUCಗೆ ಸೇರಿದಂತಹ ಅಂಗನವಾಡಿ ವರ್ಕರ್ಸ್ ಕಾರ್ಯಕರ್ತರಾಗಿರ್ಬೋದು ಸಹಾಯಕಿಯರಾಗಿರ್ಬೋದು 2025 ಫೆಬ್ರವರಿ 3 ಅಂದರೆ ಸೋಮವಾರದಂದು ಹೋರಾಟ ನಡೆಸುತ್ತಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಹತ್ರ ದೊಡ್ಡ ಮಟ್ಟದಲ್ಲೇ ಹೋರಾಟನ ನಡೆಸ್ತಾರೆ. ಸ್ಥಳಕ್ಕೆ ಕೆಲ ಸಚಿವರು ಆಗಮಿಸ್ತಾರೆ. ಸೊ ಅವರು ಏನಂತ ಭರವಸೆ ಕೊಟ್ಟರು ಅಂಗನವಾಡಿ ವರ್ಕರ್ಸ್ಗಳ 6ನೇ ಬೇಡಿಕೆ ಏನಾಯಿತು, ನಮ್ಮ ಸರ್ಕಾರದಿಂದ ತೀರ್ಪು ಏನು ಬಂತು ಅಂತ ಕಂಪ್ಲೀಟ್ ಮಾಹಿತಿ ಇರುತ್ತೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಯಾರು ಸ್ಕಿಪ್ ಮಾಡೋದಾಗಲಿ ಓಡಿಸ್ಕೊಂಡು ನೋಡೋದಾಗಲಿ ಮಾಡಬೇಡಿ. ಹಾಗೆ ಇದೇ ಮೊದಲನೇ ಬಾರಿ ಯಾರಾದರೂ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾವು ಇದೇ ಥರ ಲೇಟೆಸ್ಟ್ ಆಗಿ ಅಪ್ಡೇಟ್ಗಳನ್ನು ನಮ್ಮ ಚಾನಲಲ್ಲಿ ಕೊಡ್ತೇವೆ. ಸೊ ನೀವೇ ಮೊದಲನೇ ಬಾರಿ ತಿಳ್ಕೊಬಹುದು. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರ್ಯಾರು ನಮ್ಮ ಚಾನಲ್ ನೋಡ್ತಿದ್ದೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇತ್ತೀಚೆಗೆ ಮೊನ್ನೆ ಅಷ್ಟೇ 2025 ಫೆಬ್ರವರಿ 3ರಂದು ಸೋಮವಾರದಂದು ನಡೆದಂತಹ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಹತ್ರ ನಡೆದಂತಹ ಪ್ರತಿಭಟನೆ ಒಂದೇ ದಿನಕ್ಕೆ ಮುಕ್ತಾಯ ಆಗಿದೆ ಅಂತಲೇ ಹೇಳ್ಬೋದು. ಎಲ್ಲ ಅಂಗನವಾಡಿ ವರ್ಕರ್ಸ್ಗಳ ಬೇಡಿಕೆ ಈಡೇರ್ತಾ ಅವರಿಗೆ ಏನಂತ ಭರವಸೆ ಕೊಡ್ತು ನಮ್ಮ ಸರ್ಕಾರ ಅಂತ ನೋಡೋದಾದರೆ, ಅಲ್ಲಿಗೆ ಪ್ರತಿಭಟನೆ ನಡೆಯುವಂಥ ಸ್ಥಳಕ್ಕೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಅವರು ಆಗಮಿಸಿದರು. ಸದ್ಯಕ್ಕೆ ಇವಾಗ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವೆಯಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ವಲ್ಪ ಅನಾರೋಗ್ಯ ಸ್ಥಿತಿಯಲ್ಲಿರೋ ಕಾರಣದಿಂದ ಇವರು ಪ್ರತಿಭಟನೆ ನಡೆಯುವ ಸ್ಥಳಕ್ಕೆ ಆಗಮಿಸಿ ಎಲ್ಲ ಅಂಗನವಾಡಿ ವರ್ಕರ್ಸ್ ಅಂದರೆ ಕಾರ್ಯಕರ್ತರು ಹಾಗೆ ಸಹಾಯಕಿಯರ ಬೇಡಿಕೆಗಳನ್ನು ಗಮನಕ್ಕೆ ತಂದು ಸರ್ಕಾರ ವತಿಯಿಂದ ಸರ್ಕಾರ ಪರವಾಗಿ ಭರವಸೆನ ನೀಡಿದ್ದಾರೆ. ನಿಮ್ಮ ಎಲ್ಲ ಬೇಡಿಕೆಗಳು ಈಡೇರಿಸುತ್ತೇವೆ, 6ನೇ ಗ್ಯಾರಂಟಿನೂ ಸದ್ಯದಲ್ಲೇ ಜಾರಿಗೆ ಬರುತ್ತೆ ಅನ್ನೋ ರೀತಿ ಭರವಸೆನ ಎಲ್ಲ ಅಂಗನವಾಡಿ ವರ್ಕರ್ಸ್ ಅಂದರೆ ಕಾರ್ಯಕರ್ತರು ಹಾಗೆ ಸಹಾಯಕಿಯರಿಗೆ ನೀಡಿ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳು ಒಂದೇ ದಿನಕ್ಕೆ ಪ್ರತಿಭಟನೆಯನ್ನ ಮುಕ್ತಾಯ ಮಾಡಿದ್ದಾರೆ, ನಿಲ್ಲಿಸಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಸದ್ಯಕ್ಕೆ ಅಂಗನವಾಡಿ ವರ್ಕರ್ಸ್ಗಳು ಅವರ ಮಾತಿನಂತೆ ಪ್ರತಿಭಟನೆಯನ್ನು ನಿಲ್ಲಿಸಿದ್ದಾರೆ. ಯಾವಾಗ ಈ ಎಲ್ಲ ಬೇಡಿಕೆಗಳು ಕಾರ್ಯರೂಪಕ್ಕೆ ಯಾವಾಗ ನಮ್ಮ ಸರ್ಕಾರ ತರುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇದೇ ಥರ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋ ಕೊನೆವರೆಗೂ ನೋಡಿ.